ನೋಡಿ ಮ್ಯಾಪ್ ಹಾಕಿದ್ದಾರೆ. ಲೆಫ್ಟ್ ಸೈಡು ಲೆಫ್ಟ್ ಒಂದು ತಗೊಂಡ್ರೆ ಈಶಾ ಫೌಂಡೇಶನ್ ಶಿವ ಪ್ಲೇಸಿಗೆ ಹೋಗ್ತೀವಿ. ಸೊ ಇನ್ನೂ ಏನು ಓಪನ್ ಆಗಿಲ್ಲ. ಸೊ ಈ ರೋಡು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಹೋಗ್ತಾ ಹೋಗ್ತಾ. ಸೊ ಇದೇ ಫಸ್ಟ್ ಟೈಮ್ ನಾನು ನನ್ನ ಬೈಕಲ್ಲಿ ಇಷ್ಟು ದೂರ 112 ಫೀಟ್ ಸ್ಟ್ಯಾಚ್ಯೂ ಲಾರ್ಡ್ ಶಿವ ಸ್ಟ್ಯಾಚ್ಯೂ ನೋಡೋಕ್ಕೆ ಬಂದಿದ್ದೀವಿ ಅಲಾಂಗ್ ವಿತ್ ದೀಪ್ತಿ. ನಾವಿದು ಥರ್ಡ್ ಫೋರ್ತ್ ಟೈಮ್ ಇರಬೇಕು. ಲಾಸ್ಟ್ ಟೈಮ್ ಬಂದಿಗೆಲ್ಲ ಕಾರಲ್ಲೇ, ಬಟ್ ಬೈಕಲ್ಲಿ ಟೂರಿಂಗ್ ಮಾಡ್ಕೊಂಡು ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ಸೊ ಅದಕ್ಕೋಸ್ಕರ ಖುಷಿ ಇದೆ. ಹಾಗೆ ಇದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮ್ಮ ಮುಂದೆ ತೋರಿಸೋದು ಇನ್ನೂ ಖುಷಿ ಇದೆ. ನೋಡಿ ಇಲ್ಲಿ ಆಲ್ರೆಡಿ ಯಾರೋ ಒಂದು ಗ್ಯಾಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ರೋಡ್ ಸ್ವಲ್ಪ ನೇರ ಆಗುತ್ತೆ ಆ ಕಡೆ ಈ ಕಡೆ. ಸೊ ಹುಷಾರಾಗಿ ನೋಡ್ಕೊಂಡು ಬರಬೇಕು. ಕಾರಲ್ಲಿ ಬಂದರೆ ಲಾಸ್ಟ್ ಟೈಮ್ ಸ್ವಲ್ಪ ಇಕ್ಕಟ್ಟಾಗಿತ್ತು. ಹಾಗೆ ಈಶಾ ಫೌಂಡೇಶನಲ್ಲಿ ಸಂಜೆ ಹೊತ್ತು ನಮಗೆ ಲೇಸರ್ ಶೋ ಇರುತ್ತೆ. ಆದರೆ ನಾವು ಸಂಜೆವರೆಗೂ ಉಳಿಯೋಲ್ಲ, ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಈಶಾ ಫೌಂಡೇಶನ್ ಆ್ಯಕ್ಚುಲಿ ಕೊಯಂಬತ್ತೂರಲ್ಲಿ ಮೇನ್ ಇರೋದು. ಎಸ್, ಈಗಂತೂ ಓಪನ್ ಆಯಿತು. ಲಾಸ್ಟ್ ಟೈಮ್ ಬಂದಾಗ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು. ಗೊತ್ತಿಲ್ಲ ಈ ಸತಿ ರೋಡ್ ಫುಲ್ ಕನ್ಸ್ಟ್ರಕ್ಟ್ ಆಗಿದೆಯೋ ಇಲ್ವೋ. ಓಹೋ ಸೂಪರ್. ನಾವು ಈಗೀಗ ಅಲ್ಲಿಂದನೂ ನೋಡ್ಕೊಂಡು ಬಂದ್ವಿ. ನಾವು ಯಾರೋ ಅಳಿಸ್ಲೈನ್ ಬೀಳ್ಸ್ಕೊಂಡು ಹೋಗ್ಬಿಡವ್ರೆ. ಇದೆಲ್ಲ ಹನಿಬಿ ಅಲ್ವಾ? ಹಾಂ, ಲಾಸ್ಟ್ ಟೈಮ್ ಇತ್ತು. ಇದೆಲ್ಲ ಹನಿಬಿ. ಸೊ ಈ ರೂಟ್ ಸ್ವಲ್ಪ ನ್ಯಾರೋ ಇದೆ, ಹಾಗೆ ಕರ್ವ್ಸ್ ಇದೆ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಇದು ಸ್ವಲ್ಪ ಫಾರೆಸ್ಟ್ ಝೋನ್ಗೂ ಬರುತ್ತೆ. ಕಂಪ್ಲೀಟ್ ಫಾರೆಸ್ಟ್ ಅಲ್ಲ, ಫಾರೆಸ್ಟ್ ಬಾರ್ಡ್ರು. ಎಲ್ಲ ಕೊರೀತಾ ಇದ್ದಾರೆ. ಓಕೆ, ಇಲ್ಲೂ ಎಲ್ಲ ಕೊಡ್ಬಿಟ್ಟಿದ್ದಾರೆ. ರೋಡ್ ಸ್ವಲ್ಪ ಇಂಪ್ರೂವ್ ಕ್ಲೀನಾಗಿ ಗೊತ್ತಾಗ್ಲಿ ಅಂದ್ಬಿಟ್ಟು ಡೈವರ್ಷನ್ಸ್ ಹಾಕಿದ್ದಾರೆ. ನಾವೀಗ ಲೆಫ್ಟ್ ಹೋಗ್ತೀವಿ. ಓಕೆ, ಆಲ್ ರೈಟ್. ನಾವು ನಾಗ ನೋಡ್ತಾ ಇದ್ದೀವಿ. ನಾಗ ಏನಪ್ಪ ಅಂದರೆ ಇಟ್ ಈಸ್ ಒನ್ ಆಫ್ ಚಕ್ರಾಸ್. ನಮ್ಮ ಹತ್ರ ಇರೋ ಚಕ್ರ ಅಲ್ಲಿ ಒನ್ ಆಫ್ ಚಕ್ರ ನಾಗ. ಎಸ್, ನೋಡಿ ಅದೇ ನಾಗ. ಡೈಲಿ ಪೂಜೆ ಓಪನ್ ಡೈಲಿ 6 AM. ಇವಾಗ ಮೇನ್ ಎಂಟ್ರೆನ್ಸ್ ಬಂದ್ವಿ ನಾವು. ಇದನ್ನ ಕಾಣಿಸ್ತಾ ಇರ್ಬೋದು ನಿಮಗೆ. ಆ್ಯಕ್ಚುಲಿ 2 ಬೋರ್ಡ್ ಇದೆ. ಇದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನಾನು ತೆಗಿಯೋಕೆ ಕೇಳಬೇಕು. ಸದ್ಗುರು ಸನ್ನಿಧಿ ಈಶಾ ಫೌಂಡೇಶನ್ ಒಂಥರ ಇಲ್ಲಿ ಇಟ್ಸ್ ಎ ಸೆಂಟರ್ ಆಫ್ ಮೆಡಿಟೇಷನ್. ಆ್ಯಕ್ಚುಲಿ ತುಂಬ ಜನ ಬಂದು ಇಲ್ಲಿ ಮೆಡಿಟೇಷನ್ನು ಹಾಗೆ ಕೊಯಂಬತ್ತೂರಲ್ಲಿ ಸ್ಟೇ ಆಗಿ ಹೋಗ್ತಾರೆ. ಸೊ ಆದಿಯೋಗಿ ಸ್ಟ್ಯಾಚ್ಯೂ ಅಂತಲೂ ಕರೀತಾರೆ. ಈ ಆದಿಯೋಗಿ ಅಂದರೆ ಏನು ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಫೋಟೋ ಹಾಕೊಂಡ್ಬಿಡೋಣ ಇಲ್ಲಿ. ಸೊ ದೀಪ್ತಿಗೆ ಆರಾಮಾ? ನಾನು ಆರಾಮು. ಸೊ ಬಂದು ಇವಾಗ ನಾವು ಸದ್ಗುರು ಸನ್ನಿಧಿಗೆ ಬಂದಿದ್ದೀವಿ. ಎಂಟ್ರೆನ್ಸಲ್ಲಿ ಒಂದು ಸ್ವಲ್ಪ ಫೋಟೋಸ್ ಹಾಕೊಳ್ಳೋಣ ಅಂತ ಸ್ಟಾಪ್ ಹಾಕಿದ್ದೀನಿ. ಜಲ್ದಿ ಫೋಟೋಸ್ ಹಾಕ್ಕೊಂಡು ಮೇಲೆ ಹೋಗೋಣ. ಓಕೆ, ಕ್ವಿಕ್ಕಾಗಿ 2 ಫೋಟೋಸ್ ಹಾಕೊಂಡ್ವಿ. ಸದ್ಗುರು ಸನ್ನಿಧಿ. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ರೋಡೆಲ್ಲ ಹೆವಿ ಇದಿತ್ತು, ಸ್ಟೋನ್ಸ್. ಅಂದರೆ ಇನ್ನೂ ತಾರ್ ಹಾಕಿರ್ಲಿಲ್ಲ. ಈ ಸತಿ ತಾರ್ ಹಾಕಿದ್ದಾರೆ. ಸೊ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಫೈನಲಿ ವಿ ಆರ್ ಹಿಯರ್. ಆದಿಯೋಗಿ ಈಶಾ ಫೌಂಡೇಶನ್. ಸೊ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಓಪನ್ ಆಗುತ್ತೆ. 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ.
6:20 ಒಂದು ಪೂಜೆ ಇದೆ, ನಾಗ ಪೂಜೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ರಾತ್ರಿ 7 ಗಂಟೆಯಿಂದ 8 ಗಂಟೆವರೆಗೂ ಲೇಸರ್ ಶೋ ಇರುತ್ತೆ ಆದಿಯೋಗಿ ಮೇಲೆ, ಸಕ್ಕತ್ತಾಗಿರುತ್ತೆ. ನಾವು ಇಷ್ಟು ದಿವಸ ಇಲ್ಲೇ ಇದ್ದೀವಿ, ಬೆಂಗಳೂರಲ್ಲೇ ಇದ್ದೀವಿ, ಬಂದು ನೋಡಿಲ್ಲ ಇನ್ನ. ಆದರೆ ಔಟ್ಸೈಡರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ, ಆದರೆ ನಾವೇ ನೋಡಿಲ್ಲ. ಇವಾಗ ರೋಡು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ವಾವ್, ನೈಸ್. ರೋಡೆಲ್ಲ ಡೆವಲಪ್ ಆಗಿದೆ, ಅದೊಂಥರ ಮಜಾನೂ ಇದೆ ಓಡ್ಸೋಕ್ಕೆ. ಏನೋ ಘಾಟ್ ಸೆಕ್ಷನಲ್ಲಿ ಹೋಗೋ ಥರ ಇದೆ. ಓ, ತುಂಬ ಜನ ಆಗಲೇ ನೋಡ್ಕೊಂಡು ಹೋಗ್ತಾವ್ರ ಅಂತ ಕತೆ. ಬೆಳಗ್ಗೆನೆ 6 ಗಂಟೆಗೆ ಬಂದಿರ್ತಾರಲ್ಲ ನಾಗ ಪೂಜೆಗೆ, ಅವರೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು ಚೂರು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಆದಿಯೋಗಿ ಸ್ಟ್ಯಾಚ್ಯೂದು ಗ್ಲಿಮ್ಸ್ ಸಿಕ್ಬಿಡುತ್ತೆ ನಮಗೆ. ಅದು ಹೆಂಗೆ ಅಂದರೆ ಹೆಡ್ ಕಾಣಿಸುತ್ತೆ ಲೈಟಾಗಿ, ಅದು ಹೆಂಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳ್ತಾ ಇದ್ದೀನಿ ನಂಗೆ ಕಾಣಿಸ್ತಾ ಇದೆ ಅಂತ, ಎಲ್ಲರೂ ಕಾಮಿಡಿ ಮಾಡಿದ್ರು. ಇಲ್ಲ ನಿಮಗೆ ಏನು ಮೇಲಿಂದ ಕಾಣಿಸ್ತಾ ಇದೆಯಾ ಅಂತ. ನಾನು ಹೇಳ್ದೆ ಇಲ್ಲ, ಅದು ನಾನು ನೋಡಿದೆ ಕಾಣಿಸ್ತಾ ಇದೆ ಅಂತ. ಆ ಥರನೇ ನಿಮಗೂ ಆಗ್ಬಿಡುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಕಾಣಿಸುತ್ತೆ. ಹಾಗೆ ಈ ಸ್ಟ್ಯಾಚ್ಯೂ ಮಾಡಿರೋ ಪ್ಲೇಸ್ ಹೆಂಗಿದೆ ಅಂದರೆ, ಇದು ಫಾರೆಸ್ಟ್ ಬಾರ್ಡ್ರಲ್ಲಿರೋದು, ಫಾರೆಸ್ಟಲ್ಲಿ ಇಲ್ಲ, ಫಾರೆಸ್ಟ್ ಬಾರ್ಡ್ರು. ಸೊ ಹಾಗೆ ಅಕ್ಕಪಕ್ಕ ಬೆಟ್ಟ ಗುಡ್ಡಗಳಿದೆ. ಇದು ನನ್ಗೊಂಥರ ಕ್ಯೂರಿಯಾಸಿಟಿ, ಇದು ಏನಕ್ಕೆ ಇಲ್ಲೇ ಚೂಸ್ ಮಾಡಿದ್ರು ಅಥವಾ ಇಲ್ಲೇ ಇದೆಯಾ ಅಂತ. ಹಾಗೆ ಆದಿಯೋಗಿ ಫೌಂಡೇಶನ್ನು, ಈಶಾ ಫೌಂಡೇಶನ್, ಬೇಸಿಕಲಿ ಈಶಾ ಫೌಂಡೇಶನ್ನು ಈಸ್ ಎ ಸೆಂಟರ್ ಪಾಯಿಂಟ್ ಆಫ್ ಯೋಗಿಕ್ ಮೆಡಿಟೇಷನ್ಸು, ಎಸ್ಪೆಷಲಿ ಬ್ಯಾಂಗ್ಳೂರ್ ಆ್ಯಂಡ್ ಕೊಯಂಬತ್ತೂರು. ನಾವು ಕೊಯಂಬತ್ತೂರ್ಗೆ ಹೋಗಿದ್ದೀವಿ, ಆದರೆ ಈಶಾ ಫೌಂಡೇಶನ್ಗೆ ಹೋಗಿಲ್ಲ. ಆದರೆ ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಇದು ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 75 ಕಿಲೋಮೀಟರ್, 80 ಕಿಲೋಮೀಟರ್ ಒಳಗಡೆನೇ ಇದೆ, 75-80 ಕಿಲೋಮೀಟರ್ಸು. ನೀವು ಏನಾರ ಒನ್ ಡೇ ಔಟಿಂಗಲ್ಲಿ ಹೋಗ್ತೀನಿ ಅಂತ ಅಂದರೆ ಖಂಡಿತ ಇಲ್ಲಿಗೆ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ನನಗೇನು ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಯ್ಯಾ ಶಿವ ಆಣೆ ಮತ್ತು ಚಂದ್ರ ಫೇಸ್ ಕಾಣಿಸುತ್ತೆ ನಮಗೆ ಕ್ಲೀನಾಗೆ. ಇಟ್ಸ್ ಎ ಆದಿಯೋಗಿ ಋಷಿ ಮುನಿಗಳು. ಸೊ ಈ ಋಷಿ ಮುನಿಗಳಲ್ಲಿ ಫಸ್ಟ್ ಋಷಿ ಮುನಿ ಅಂತೆ. ಸೊ ಯೋಗಾಗೆ ಫಸ್ಟ್ ಟೀಚರ್ಗೆ ಆದಿಯೋಗಿ ಅಂತ ಏನೋ ಕರೀತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಂದು ಇನ್ಫಾರ್ಮೇಶನ್ ತಪ್ಪಾಗಿದ್ರೆ ಕ್ಷಮಿಸಿ. ಸೊ ಬಂದ್ವಿ ನಾವು ಫೈನಲ್ ಆಗಿ. ಇಲ್ಲೆಲ್ಲ ತುಂಬ ಆ ಕಡೆ ಈ ಕಡೆ ಶಾಪ್ಸು ಇದೆ, ಮೋಸ್ಟ್ ಎಲ್ಲ ಲೇಟಾಗಿ ಓಪನ್ ಮಾಡ್ತಾರೆ. ನಾವು ಜಲ್ದಿ ಬಂದಿದ್ದೀವಿ. ಇವಾಗ ನಾವು 2 ವೀಲರ್ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಎಂಟ್ರೆನ್ಸ್ ಫ್ರೀ ಇರುತ್ತೆ, 2 ವೀಲರ್ಗೆ ಪಾರ್ಕಿಂಗ್ಗೆ ಸ್ವಲ್ಪ ಚಾರ್ಜಸ್ ಇರುತ್ತೆ. ಮಿನಿಮಲ್ಲೇ ಅಂತ ಅಂದ್ಕೊಂಡಿದ್ದೀನಿ, 20 ರುಪೀಸು 30 ರುಪೀಸು ಇರಬೇಕು. ಇಲ್ಲಿ ನೋಡಿ, ಆ ಫೇಸ್ ಹತ್ರನೇ ಬಂದ್ವಿ ನಾವು. ಇವಾಗ ಇಲ್ಲಿ ಪಾರ್ಕಿಂಗ್ಗೆ ಇಲ್ಲಿ ಬಿಡ್ತಾ ಇದ್ದಾರೆ. ಇವಾಗ ಸದ್ಗುರು ಸನ್ನಿಧಿ ಪೊಲೀಸ್ ಔಟ್ಪೋಸ್ಟ್ ಅಂತ ಹಾಕಿದ್ದಾರೆ. ವೇ ಟು ಪಾರ್ಕಿಂಗ್. ಓ, ವೆರಿ ವೆಲ್ ಎಕ್ವಿಪ್ಡ್ ಆಗಿದೆ ಇವಾಗ ಪಾರ್ಕಿಂಗ್. ಸೊ ಪಾರ್ಕಿಂಗ್ ಫೀ 100 ರೂಪಾಯಿ, ಕಾರ್ 50 ರೂಪಾಯಿ, 2 ವೀಲರ್ಗೆ 20 ರೂಪಾಯಿ. ಸೊ ಪೇ ಮಾಡಿ ಒಳಗಡೆ ಬಂದ್ವಿ. ತುಂಬ ಜನ ಇದ್ದಾರೆ ಆಲ್ರೆಡಿ. ಓಹೋ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಪಾರ್ಕಿಂಗ್ ಜಾಸ್ತಿ ದೂರ ಹೋಗ್ಬೇಕು ಅಂತ ಇಲ್ಲ, ಇಲ್ಲೇ ಇದೆ. ಇಲ್ಲೇ ಪಾರ್ಕ್ ಮಾಡಿಕೊಂಡು ಹೊರಗಡೆ ಹೋಗ್ತೀವಿ. ಸೊ 2 ವೀಲರ್ದು ಇಲ್ಲಿ ಪಾರ್ಕಿಂಗು, 4 ವೀಲರ್ದು ಅಲ್ಲಿ. ಸೊ ಪಾರ್ಕಿಂಗ್ ಮಾಡಿದ್ವಿ, ಎಲ್ಲ ಬಿಚ್ಬಿಟ್ಟು ಅಸೆಸರೀಸ್ನ, ಗೇಟ್ಸ್ ಎಲ್ಲ ಬಿಚ್ಬಿಟ್ಟು ಹೋಗೋಣ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ.